ಯಾರು ಹಿತವರು ನಿನಗೆ ಈ ಮೂವರೊಳಗೆ? ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ? ಯಾರು ಹಿತವರು ನಿನಗೆ ಈ ಮೂವರೊಳಗೆ? ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ? ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಅಸ್ಥಿರದ ದೇಹವಿದ ನೆಚ್ಚಿನಿ ಕೆಡಬೇಡ. ಅಸ್ಥಿರದ ದೇಹವಿದ ನೆಚ್ಚಿನಿ ಕೇಳಬೇಡ. ಅಸ್ಥಿರದ ದೇಹವಿದ ನೆಚ್ಚಿನಿ ಕೇಳಬೇಡ. ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದವ. ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದವ. ಅಸ್ಥಿರದ ದೇಹವಿದ ನೆಚ್ಚಿನಿ ಕೆಡಬೇಡ. ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದವ. ಚಿತ್ತದೋಳು ಪುರಂದರ ಚಿತ್ತದೋಳು ಪುರಂದರ. ಚಿತ್ತದೋಳು ಪುರಂದರ ವಿಠಲನ ನೆನೆದು. ಚಿತ್ತದೋಳು ಪುರಂದರ ವಿಠಲನ ನೆನೆದು. ಚಿತ್ತದೋಳು ಪುರಂದರ ವಿಠಲನ ನೆನೆದು. ಉತ್ತಮೋತ್ತಮನಾಗಿ ಉತ್ತಮೋತ್ತಮನಾಗಿ ಸುಖಿಯಾಗೋ ಮನುಜ. ಉತ್ತಮೋತ್ತಮನಾಗಿ ಸುಖಿಯಾಗು ಮನುಜ. ಆರು ಹಿತವರು ನಿನಗೆ ಈ ಮೂರೊಳಗೆ? ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ? ಆರು ಹಿತವರು ನಿನಗೆ ಈ ಮೂರೊಳಗೆ? ಈ ಮೂವರೊಳಗೆ? ಈ ಮೂವರೊಳಗೆ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ
एकदन्तमुपास्महे अम्बत्वामनुसन्ददामि भगवद्गीते भवद्वेषिणी तमेव शरणं गच्छ सर्वभावेन भारत तत्प्रसादात् परां शान्तिं स्थानं प्राप्स्यसि शाश्वतम् इति ते ज्ञानमाख्यातं गुह्यात् गुह्यतरं मया विमृश्य एतदशेषेण यथेच्छसि तथा कुरु मन्मना भव मद्भक्तो मद्याजी मां नमस्कुरु मामे वैष्यसि सत्यं ते प्रतिजाने प्रियोऽसि मे य इमं परमं गुह्यं मद्भक्तेष्वभिधास्यति भक्तिं मयि परां कृत्वा मामे वैष्यत्य संशयः। ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 13ನೇ ಅಧ್ಯಾಯವಾದ ಕ್ಷೇತ್ರಜ್ಞ ಯೋಗವನ್ನು ದಿವ್ಯ ವ್ಯವಸ್ಥೆಯನ್ನಾಗಲಿ ಇಡೀ ವಿಶ್ವವನ್ನಾಗಲಿ ವರ್ಣಿಸುವ ರೀತಿ ನೀತಿಗಳನ್ನು ಪರಮಾತ್ಮನು ಮತ್ತು ಇಡೀ ವಿಶ್ವವನ್ನೇ ತಿಳಿದುಕೊಳ್ಳುವ ಒಂದು ಜ್ಞಾನ ಭಂಡಾರವನ್ನೇ ಕರುಣಿಸುತ್ತಾ ಅರ್ಜುನನಿಗೆ ತಾನು ಯಾರು ಎಂಬುದನ್ನು ಇದುವರೆಗೆ 11 ಅಧ್ಯಾಯಗಳಲ್ಲಿ ಹೇಳಿಕೊಟ್ಟ ನಂತರದಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನು ವಿಶ್ವವ್ಯಾಪಿಯಾಗಿರುವುದಾಗಿಯೂ ಮತ್ತು ವಿಶ್ವರೂಪವನ್ನು ತೋರಿಸುವುದರ ಮೂಲಕವಾಗಿ ಇಡೀ ವಿಶ್ವವನ್ನೇ ಆಕ್ರಮಿಸಿಕೊಂಡಿರುವುದಾಗಿಯೂ ಹೇಳುತ್ತಾ ಕ್ಷೇತ್ರಜ್ಞ ಎಂಬ 2 ಭಾಗಗಳನ್ನು 2ನೇ ಅಧ್ಯಾಯದಿಂದಲೇ ಮಾಡಿಕೊಂಡು ಕ್ಷೇತ್ರಜ್ಞನ ವಿಷಯದಲ್ಲಿ 12 ಅಧ್ಯಾಯಗಳಲ್ಲಿ ತೋರಿಸಿಕೊಟ್ಟ ಸಂಪೂರ್ಣ ಜ್ಞಾನವನ್ನು ಈಗ ದೇಹವೆಂಬ ಈ ಕ್ಷೇತ್ರದಲ್ಲಿ ಹೇಗೆ ಪ್ರತಿಬಿಂಬಿಸುತ್ತಿರುತ್ತದೆ, ಕ್ಷೇತ್ರಜ್ಞನು ಹೇಗೆ ಕಾರ್ಯನಿರ್ವಹಿಸುತ್ತಾನೆ, ಕ್ಷೇತ್ರಜ್ಞನಿಗೆ ಈ ದೇಹವೇ ಒಂದು ರೀತಿಯ ಕೋಶದಂತೆ ಬಂಧನವಾಗಿ ಪರಿಣಮಿಸುವುದರಿಂದ ಯಾವ ರೀತಿಯಲ್ಲಿ ಯಾವುದೇ ಜೀವಾತ್ಮನು ಇಡೀ ವಿಶ್ವವನ್ನೇ ವ್ಯಾಪಿಸಲು ಸಾಧ್ಯವಾಗುತ್ತದೆ ಎಂಬ ಬಹಳ ಗುಹ್ಯತಮವಾದಂತಹ ಬ್ರಹ್ಮಜ್ಞಾನವನ್ನು ಕರುಣಿಸುತ್ತಾ ಕ್ಷೇತ್ರದ ಬಗ್ಗೆ ಮುಂದುವರಿಸಿ ಕ್ಷೇತ್ರಕ್ಕೂ ಮತ್ತು ಕ್ಷೇತ್ರಜ್ಞನಿಗೂ ಇರುವ ಅನ್ಯೋನ್ಯ ಸಂಬಂಧವನ್ನು ವರ್ಣಿಸುವ ಈ ಮುಖ್ಯ ಶ್ಲೋಕಗಳು ಇಡೀ ಭಗವದ್ಗೀತೆಯ ಸಂಪೂರ್ಣ ಜ್ಞಾನವನ್ನು, ದಿವ್ಯ ವ್ಯವಸ್ಥೆಯ ರಚನೆಯನ್ನು ನಮಗೆ ಕೇಂದ್ರ ಬಿಂದುವಾಗಿ ತೋರಿಸಿಕೊಡುತ್ತಿದೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ. 11ನೆಯ ಶ್ಲೋಕ 13ನೇ ಅಧ್ಯಾಯ. ಜ್ಞೇಯಂ ಅಂದರೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಯಾವುದು ತಿಳಿದುಕೊಳ್ಳಬೇಕಾಗಿರುವುದು? 12 ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನ ಬಗ್ಗೆ ಎಲ್ಲವನ್ನೂ ತಿಳಿಸಿಕೊಟ್ಟ, ತಾನೇ ಕ್ಷೇತ್ರಜ್ಞನೆಂದು ಹೇಳಿದ ಪರಮಾತ್ಮನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟಾದ ಮೇಲೆ ಮತ್ತೆ ಜ್ಞೇಯಂ ಎಂಬುದಾಗಿ ಮತ್ತೆ ಇಲ್ಲಿ ಹೇಳುತ್ತಿದ್ದಾನೆ. ಎಂದರೆ ಯಾವುದು? ಕ್ಷೇತ್ರಜ್ಞನ ಹೊರತಾಗಿ ಯಾವುದು ನಾವು ತಿಳಿದುಕೊಳ್ಳಬೇಕಾಗಿದೆ? ಏಕೆಂದರೆ ಕ್ಷೇತ್ರಜ್ಞನ ಬಗ್ಗೆ 12 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ತಿಳಿಸಿಕೊಟ್ಟಿದ್ದಾನೆ.
ಈಗ 13ನೇ ಅಧ್ಯಾಯದಲ್ಲಿ ಕ್ಷೇತ್ರದ ಬಗ್ಗೆ ತಿಳಿಸಲು ಆರಂಭಿಸಿ, ದೇಹವೆಂಬ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿ ಇರುವವನು ನಾನೇ ಎಂಬುದಾಗಿ ಪರಮಾತ್ಮನು ಪರಬ್ರಹ್ಮ ಸ್ವರೂಪನೂ ಆಗಿರುವ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿ ಹೇಳಬೇಕಾದರೆ, ಅರ್ಜುನನ ದೇಹದಲ್ಲಿ ಅರ್ಜುನನು ಕ್ಷೇತ್ರಜ್ಞನಾಗಿ ಇಲ್ಲವೇ? ಕೃಷ್ಣನು ಮಾತ್ರ ಕ್ಷೇತ್ರಜ್ಞನಾಗಿದ್ದಾನೆಯೇ? ಹಾಗಾದರೆ ಅರ್ಜುನನು ಏನಾಗಿದ್ದಾನೆ ಎಂಬ ಪ್ರಶ್ನೆಗಳು ಉದ್ಭವಿಸುವುದನ್ನು ತಿಳಿ ಹೇಳುತ್ತಾ ಪರಮಾತ್ಮನು ಪರಬ್ರಹ್ಮ ಸ್ವರೂಪವಾಗಿ ಯಾರು ಆಗುತ್ತಾರೆಯೋ, ಪರಾಭಾವದಲ್ಲಿ ಪರಮಾತ್ಮನಲ್ಲಿ ಯಾರು ಒಂದಾಗುತ್ತಾರೆಯೋ ಅವರುಗಳೆಲ್ಲರೂ ಕ್ಷೇತ್ರಜ್ಞರೆಂದೆನಿಸಿಕೊಳ್ಳುತ್ತಾರೆ. ಕ್ಷೇತ್ರಜ್ಞರಾಗುವ ಮೊದಲು ಜೀವಾತ್ಮರಾಗಿಯೇ ಪ್ರತಿ ದೇಹದಲ್ಲಿಯೂ ಪ್ರತಿ ಕ್ಷೇತ್ರದಲ್ಲಿಯೂ ಇರುತ್ತಾರೆ. ಕ್ಷೇತ್ರವೆಂದರೆ ಬರೀ ದೇಹವೆಂಬುದಾಗಿ ನಾವು ಅನ್ವಯಿಸಿಕೊಂಡರೆ ನಮ್ಮ ಲೌಕಿಕ ಜ್ಞಾನದಲ್ಲಿ ಯಾವುದೂ ಅರ್ಥವಾಗುವುದಿಲ್ಲ. ಇಲ್ಲಿ ಕ್ಷೇತ್ರವೆಂದರೆ ದೇಹ ಎಂಬುದಾಗಿ ಪರಮಾತ್ಮನು ಹೇಳಿದರು. ನಮಗೆ ಬರೀ ದೇಹ ಮಾತ್ರದೊಳಗೆ ಇರುವಂಥದ್ದು ಆಗಿರುವುದಿಲ್ಲ. ಈ ಕ್ಷೇತ್ರವೆಂಬುದಕ್ಕೆ ನಮ್ಮ ಸುತ್ತಲೂ ಪ್ರಭಾವಳಿಯೂ ಇರುತ್ತದೆ. ಆ ಪ್ರಭಾವಳಿಯು ಎಷ್ಟು ದೂರದ ತನಕ ವಿಸ್ತರಿಸುವುದೋ ಅಷ್ಟು ದೂರದ ತನಕವೂ ನಮ್ಮ ಕ್ಷೇತ್ರವೆಂಬುದಾಗಿಯೇ ಅರ್ಥವನ್ನು ಅನ್ವಯಿಸಬೇಕಾಗುತ್ತದೆ. ಪದವಿಗಳಲ್ಲಿರುವವರಿಗೆ ಆ ಒಂದು ಪ್ರಭಾವಳಿಯು ಇನ್ನೂ ವಿಸ್ತರಿಸುತ್ತಾ ಹೋಗಿ ಇಡೀ ದೇಶಕ್ಕೆ ಆಕ್ರಮಿಸಿಕೊಂಡು ಆ ಪದವಿಯ ಪ್ರಭಾವ ನಮಗೆ ಕಾಣಸಿಗುತ್ತದೆ. ಲೌಕಿಕ ಪ್ರಪಂಚದಲ್ಲಿ ಕಾಣುತ್ತಿರುವುದೆಲ್ಲವೂ ಪದವಿಯ ಪ್ರಭಾವಗಳೇ. ಯಾವ ವ್ಯಕ್ತಿಯ ಪ್ರಭಾವವೂ ಯಾರಿಗೂ ಕಾಣಿಸುವುದಿಲ್ಲ. ಯಾಕೆಂದರೆ ವ್ಯಕ್ತಿಯು ಏಕನಾಗಿ ಮತ್ತು ಸಂಕುಚಿತನಾಗಿ ಪರಂಬ್ರಹ್ಮ ಸ್ವರೂಪವಾದ ಶಕ್ತಿಯನ್ನು ಮಹಿಮೆಯನ್ನು ಹೊಂದಿದವನಾದರೂ ಈ ದೇಹವೆಂಬ ವಿಕಾರವುಳ್ಳ ಕ್ಷೇತ್ರದಲ್ಲಿ ಎಲ್ಲವೂ ಹ್ರಸ್ವವಾಗಿ ಸಂಕುಚಿತವಾಗಿ ಪ್ರಭಾವವನ್ನೇ ಬೀರದೆ ತನ್ನ ದೇಹವನ್ನೇ ಕಾಪಾಡಿಕೊಳ್ಳಲಾಗದೆ ದೋಷಗಳಿಂದ, ರೋಗಗಳಿಂದ, ನ್ಯೂನತೆಗಳಿಂದ ಬಹಳ ಸಂಕಟಗಳನ್ನು ಅನುಭವಿಸುತ್ತಾ ಈ ದೇಹವೇ ನಾನು ಎಂಬುದಾಗಿ ಎಲ್ಲ ಜೀವಾತ್ಮರು ಬದುಕಿ ಅಂತ್ಯವನ್ನು ಕಾಣುತ್ತಾರೆ. ಆದ್ದರಿಂದ ಪರಮಾತ್ಮನೂ ಭೌತಿಕ ಶರೀರದಿಂದಲೇ ಕೃಷ್ಣನಾಗಿ ಅರ್ಜುನನ ಮುಂದೆ ನಿಂತಿದ್ದರೂ ತಾನು ಕ್ಷೇತ್ರಜ್ಞನು, ಅರ್ಜುನನಂತೆ ಸಾಮಾನ್ಯ ಜೀವಾತ್ಮನಲ್ಲ ಎಂಬ ಸಂದೇಶವನ್ನು ಸಾರುವ ಮೂಲಕ ಪರಮಾತ್ಮನು ತನ್ನ ವ್ಯಾಪ್ತಿಯನ್ನು, ಪದವಿಯನ್ನು ವಿಸ್ತರಿಸಬಲ್ಲವನು, ಹಿಂದೆ ನಡೆದಿದ್ದೆಲ್ಲವನ್ನೂ ತಿಳಿದುಕೊಂಡಿರುವವನು, ಮುಂದೆ ನಡೆಯುವುದೆಲ್ಲವೂ ಅವನಿಗೆ ತಿಳಿದಿರುತ್ತದೆ ಎಂದರೆ ತ್ರಿಕಾಲಜ್ಞಾನಿಯಾಗಿ ಅವನಲ್ಲಿ ಅನಂತ ಶಕ್ತಿಯು ತುಂಬಿರುತ್ತದೆ. ಕಾಲವನ್ನು ಸಂಪೂರ್ಣವಾಗಿ ನಡೆಸಿಕೊಂಡು ಹೋಗುವಂತಹ, ತಾನೇ ಕಾಲನಾಗುವಂತಹ ಮಹಾಮಹಿಮೆಯುಳ್ಳವನು ಎಂಬುದನ್ನು ವಿಶ್ವರೂಪ ದರ್ಶನದಲ್ಲಿ ನಿದರ್ಶನ ಮಾಡಿ ತೋರಿಸಿದ ಪರಮಾತ್ಮನು ಎಲ್ಲ ಕಡೆಯಲ್ಲಿಯೂ ಎಲ್ಲೆಲ್ಲಿಯೂ ಅವನೇ ಕಾಣುವನು. ಆಕಾಶವು ಎಷ್ಟು ದೂರದ ತನಕ ನಮಗೆ ಕಣ್ಣಿಗೆ ಗೋಚರವಾಗುತ್ತದೆಯೋ ಅಲ್ಲಿಯವರೆಗೂ ಅವನೇ ಆಕಾಶದ ರೂಪದಲ್ಲಿ ವ್ಯಾಪ್ತಿಯನ್ನು ಹೊಂದಿರುತ್ತಾನೆ. ಹಾಗಾದರೆ ಪರಬ್ರಹ್ಮನೆಂದರೆ, ಪರಮಾತ್ಮನೆಂದರೆ ಆಕಾಶ ಎಂಬುದಾಗಿ ಹೇಳಲಾಗುತ್ತದೆಯೇ? ಖಂಡಿತವಾಗಿ ಸಾಧ್ಯವಿಲ್ಲ. ತೇಜಸ್ಸು, ಓಜಸ್ಸು ಮತ್ತು ಬೆಳಕುಗಳಿಂದ ತುಂಬಿರುವಂತಹ ಸೂರ್ಯನ ಕಿರಣಗಳು, ಪ್ರತಿ ನಕ್ಷತ್ರದ ಜ್ಯೋತಿ ಕಿರಣಗಳು ಎಲ್ಲಿಯವರೆಗೂ ಎಲ್ಲ ಕಡೆಯಲ್ಲಿಯೂ ಹಬ್ಬಲು ಹರಡಲು ಸಾಧ್ಯವಾಗುತ್ತದೆಯೋ ಅಲ್ಲಿಯವರೆಗೂ ಪರಮಾತ್ಮ ತೇಜೋರೂಪಿಯಾಗಿಯೇ ಇರುತ್ತಾನೆ, ಬೆಳಕಿನ ರೂಪದಲ್ಲಿಯೇ ಇರುತ್ತಾನೆ, ಜ್ಯೋತಿಯ ರೂಪದಲ್ಲೇ ಇರುತ್ತಾನೆ.
ಪರಮಾತ್ಮನಿಗೂ ಜ್ಯೋತಿ ರೂಪನೇ ಎಂಬುದಾಗಿ ಹೇಳುತ್ತಾರೆ. ಪರಮ ಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನು ಆಕಾಶವಾಗಲು ಸಾಧ್ಯವಾಗುವುದಿಲ್ಲ. ಆಕಾಶವೆಂದರೆ ಬೆಳಕಿಲ್ಲದ ಪ್ರದೇಶ, ಸ್ಥಳ. ಆ ಬೆಳಕಿಲ್ಲದಂತಹ ಸ್ಥಳಕ್ಕೆ ಜ್ಯೋತಿ ರೂಪದಲ್ಲಿ ಸಕಲವನ್ನೂ ತೋರಿಸುತ್ತಿರುವಂತಹ ತೇಜೋರೂಪಿಯಾದ ಸೂರ್ಯನೋಪಾದಿಯಲ್ಲಿ ಜ್ವಾಜ್ವಲ್ಯಮಾನವಾಗಿ ಉರಿಯುತ್ತಿರುವಂತಹ ಆ ಬೆಳಕಿನ ಉಂಡೆ, ಬೆಂಕಿಯ ಉಂಡೆ, ಅದು ತೋರಿಸುತ್ತಿರುವ ಸಕಲ ತೇಜಸ್ಸು ಓಜಸ್ಸುಗಳನ್ನು ಪರಮಾತ್ಮನು ತಾನೇ ಎಂಬುದಾಗಿ ಹೇಳಿಕೊಳ್ಳುತ್ತಾ ಕ್ಷೇತ್ರಜ್ಞನೆಂಬುದಾಗಿ ಪರಿಚಯಿಸುತ್ತಾನೆ. 12 ಅಧ್ಯಾಯಗಳಲ್ಲಿ ಆ ತೇಜಸ್ಸಿನ ತೇಜೋಮಯ ಶರೀರದ ಎಲ್ಲ ಆಗುಹೋಗುಗಳನ್ನು, ಲಕ್ಷಣಗಳನ್ನು ತಿಳಿಸಿಕೊಡುತ್ತಾ ದೈಹಿಕವಾಗಿ, ಭೌತಿಕವಾಗಿ ಕ್ಷೇತ್ರವೆಂಬುದಾಗಿ ಯಾವುದನ್ನು ನಾವು ಹೇಳುತ್ತೇವೆಯೋ ಅದು ಗುಣಗಳಲ್ಲೂ ಉಳ್ಳದ್ದು, 3 ರೀತಿಯ ಗುಣಗಳಲ್ಲಿ ವ್ಯಕ್ತವಾಗುವಂಥದ್ದು ಎಂಬುದಾಗಿ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನು ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳೆಂಬುದಾಗಿ ಪರಿಚಯಿಸುತ್ತಾನೆ. ಹೀಗೆ ಗುಣೋಪೇತವಾಗಿರುವಂತಹ ಈ ಕ್ಷೇತ್ರದಲ್ಲಿ ದೋಷಗಳೂ ಇರುವುದೆಂಬುದಾಗಿಯೂ ವಿಕಾರವುಳ್ಳದ್ದೆಂಬುದಾಗಿಯೂ ತಿಳಿಸುತ್ತಾನೆ. ಅದಕ್ಕಿಂತ ಭಿನ್ನವಾಗಿರುವಂತಹ ಕ್ಷೇತ್ರಜ್ಞನು ಪರಮಾತ್ಮನು, ಪರಬ್ರಹ್ಮನು ಮತ್ತು ಪರಮೇಶ್ವರನು ಅವನೇ ಆಗಿರುವುದಾಗಿಯೂ ತಿಳಿಸುತ್ತಾ ಕ್ಷೇತ್ರಜ್ಞನ ಮಹಾಮಹಿಮೆಯನ್ನು ಅಪಾರವಾದುದು, ಅಪರಂಪಾರವಾದುದು ಎಂಬುದಾಗಿ ವರ್ಣಿಸುತ್ತಾ ವಿಭೂತಿ ಯೋಗದಲ್ಲಿ ಎಲ್ಲ ವಸ್ತು ವಿಷಯಗಳಲ್ಲಿಯೂ ತಾನೇ ಇರುವುದಾಗಿಯೂ ತನ್ನಂಶವೇ ಇರುವುದಾಗಿಯೂ ತಿಳಿಸುತ್ತಾನೆ. ಹಾಗೆಯೇ ಜೀವರೂಪನಾಗಿ ಸಕಲ ಸದ್ವಸ್ತುಗಳಲ್ಲಿಯೂ ಅವನೇ ಪ್ರಕಾಶಿಸುತ್ತಿರುತ್ತಾನೆ. ಜೀವವಿಲ್ಲದ ನಿರ್ಜೀವವಾದ ಅಸತ್ ರೂಪದಲ್ಲಿಯೂ ಅವನೇ ಎಲ್ಲದರಲ್ಲಿಯೂ ಇರುತ್ತಾನೆ, ಆದರೆ ಕಾಣಸಿಗುವುದಿಲ್ಲ. ಹೀಗೆ ಜೀವ ನಿರ್ಜೀವಗಳಲ್ಲಿಯೂ ಚರಾಚರಗಳಲ್ಲಿಯೂ ಏಕತ್ರವಾಗಿಯೂ ಎಲ್ಲ ಕಡೆಯಲ್ಲಿ ಹರಡಿರುವುದಾಗಿಯೂ ತಿಳಿಸುವ ಆ ಪರಮಸ್ವರೂಪವಾದ ಪರಾಭಕ್ತಿಯಿಂದ ಮಾತ್ರ ಪಡೆಯಲಾಗುವಂತಹ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನು ತನ್ನ ಬಗ್ಗೆ ಕ್ಷೇತ್ರಜ್ಞನಾಗಿ ಪರಿಚಯಿಸಿಕೊಂಡು ಈಗ ಕ್ಷೇತ್ರದ ವಿಷಯಗಳನ್ನು ತಿಳಿಸುವುದರಲ್ಲಿ, ಕ್ಷೇತ್ರದ ಜ್ಞಾನವನ್ನು ತಿಳಿದುಕೊಳ್ಳುವುದರಲ್ಲಿ ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಂಡಂತಾಗುತ್ತದೆ. ಕ್ಷೇತ್ರಜ್ಞರ ಸಂಬಂಧದಲ್ಲಿ ವಿಷಯಗಳನ್ನು, ಜ್ಞಾನವನ್ನು ಪಡೆಯದೇ ಹೋದರೆ ಮಿಕ್ಕ ಇವೆಲ್ಲವೂ ಲೌಕಿಕ ಜ್ಞಾನವಾಗಿ ಪರಿಣಮಿಸಿಬಿಡುತ್ತದೆ. ಕ್ಷೇತ್ರಜ್ಞನೇ ಇಲ್ಲದೆ ಬರೀ ಕ್ಷೇತ್ರದ ಬಗ್ಗೆ, ಪದವಿಯ ಬಗ್ಗೆ, ಪ್ರದೇಶದ ಬಗ್ಗೆ ತಿಳಿದುಕೊಂಡರೆ ಅದು ಕ್ಷೇತ್ರಜ್ಞಾನವಾಗಿಯೇ ಉಳಿದುಕೊಂಡು ದೋಷ ಮತ್ತು ನ್ಯೂನತೆಗಳಿಂದ ಕೂಡಿದ್ದಾಗಿ ಅದು ಕ್ಷೇತ್ರಜ್ಞನನ್ನು ಕಿಂಚಿತ್ತೂ ತಿಳಿಯಲು ಅರ್ಹವಾಗುವುದಿಲ್ಲ. ಆದುದರಿಂದ ಕ್ಷೇತ್ರಜ್ಞನ ಜ್ಞಾನವನ್ನು ಹೊಂದಬೇಕಾದರೆ, ಅವನನ್ನು ಅರಿತುಕೊಳ್ಳಬೇಕಾದರೆ ಕ್ಷೇತ್ರದ ಮೂಲಕವೇ ಮಾಡಿಕೊಳ್ಳಬೇಕು. ಕ್ಷೇತ್ರ ಎಂಬುದಾಗಿ ದೇಹವನ್ನು ಹೇಳಿದ ತಕ್ಷಣ ದೈಹಿಕವಾದ ಕೆಲವು ಬಂಧನಗಳು, ನ್ಯೂನತೆಗಳು, ದೋಷಗಳು ಕ್ಷೇತ್ರಜ್ಞನಲ್ಲಿ ಕಾಣಿಸುತ್ತಿರುತ್ತದೆ. ಆ ನ್ಯೂನತೆಗಳನ್ನು, ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಅತೀತನಾಗಿ ಯಾರು ಕಾಣಿಸಿಕೊಳ್ಳುತ್ತಾನೆಯೋ, ಗುಣಗಳಿಗೂ ಅತೀತನಾಗಿ, 3 ದೇಹತ್ರಯಗಳಿಗೂ ಅತೀತನಾಗಿ ಯಾರು ಕಾಣಿಸಿಕೊಳ್ಳುತ್ತಾನೆಯೋ ಅವನು ಪೂರ್ಣ ಕ್ಷೇತ್ರಜ್ಞನ ಪ್ರತಿಬಿಂಬವನ್ನು ನಮಗೆ ತೋರಿಸುತ್ತಾನೆ. ಅವನ ಪ್ರತಿರೂಪವನ್ನು ನಾವು ನೋಡಬಹುದು ಎಂಬುದಾಗಿ ವಿಶ್ವರೂಪದ ದರ್ಶನದಲ್ಲಿ ಜ್ಯೋತಿಸ್ವರೂಪನಾಗಿ ಪರಮಾತ್ಮನು ಅರ್ಜುನನ ಮುಂದೆ ಕಾಣಿಸಿಕೊಂಡು ನಭೋಮಂಡಲವೇ ಇಲ್ಲದಂತೆ ಎಲ್ಲವನ್ನು ಆಕ್ರಮಿಸಿಕೊಂಡು ಜ್ಯೋತಿ ಸ್ವರೂಪನಾಗಿ ಜ್ವಾಜ್ವಲ್ಯಮಾನವಾಗಿ ಅತಿ ಭಯಂಕರವಾಗಿ ತನ್ನ ಪ್ರಸನ್ನ ರೂಪವನ್ನು ಕಿಂಚಿತ್ತೂ ಕಾಣದಂತೆ ಮಾಡಿ ಅರ್ಜುನನಿಗೆ ಈ ವಿಶ್ವವ್ಯಾಪಿ
ಯಾಗಿರುವ ಪರಮಾತ್ಮನು ಯಾವ ರೀತಿಯಲ್ಲಿರುತ್ತಾನೆ ಎಂಬುದನ್ನು ತೋರಿಸಿಕೊಡುತ್ತಾನೆ. ಎಲ್ಲ ಕಡೆಯಲ್ಲಿಯೂ ಆಕಾಶವನ್ನೇ ನೋಡುತ್ತೇವಾದರೂ ಅದು ಕತ್ತಲೆಮಯ, ಅಲ್ಲಿ ಬೆಳಕಿಲ್ಲ. ಆದರೆ ಜ್ಯೋತಿ ಸ್ವರೂಪನಾದ ಪರಮಾತ್ಮನು ಎಲ್ಲ ನಕ್ಷತ್ರಗಳಿಂದಲೂ ಸೂರ್ಯಮಂಡಲದಿಂದಲೂ ಉಂಟಾಗಿ ಬರುತ್ತಿರುವಂತಹ ಜ್ಯೋತಿಯನ್ನು ನಾವು ಪರಮಾತ್ಮನೆಂದು ತಿಳಿದುಕೊಂಡು ಆಕಾಶವನ್ನು ಪರಮಾತ್ಮನೆಂಬುದಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುವುದ ಒಂದು ತಂತ್ರವೆಂಬುದಾಗಿ ಎಣಿಸಬೇಕು. ಹೀಗೆ ನಮ್ಮ ದೇಹದ ಒಳಗೂ ಆಕಾಶ, ಹೊರಗೂ ಆಕಾಶ ಇದೆಯಾದರೂ ಅದೇ ಪರಬ್ರಹ್ಮವಲ್ಲ, ಅದು ಕ್ಷೇತ್ರಜ್ಞನೂ ಅಲ್ಲ ಎಂಬ ವ್ಯತ್ಯಾಸವನ್ನು ತೋರಿಸುವುದಕ್ಕೋಸ್ಕರವಾಗಿ ಪರಮಾತ್ಮನು ಈ ಶ್ಲೋಕದಲ್ಲಿ ಅಧ್ಯಾತ್ಮ ಜ್ಞಾನವೆಂಬುದಾಗಿ ಬೋಧಿಸುತ್ತಿದ್ದಾನೆ. ಅಧ್ಯಾತ್ಮ ಜ್ಞಾನವೆಂದರೆ ಪರಮಾತ್ಮನ ಅಂಶವಾದ ಆತ್ಮಜ್ಞಾನ, ಪರಬ್ರಹ್ಮನ ಅಂಶವಾದ ಬ್ರಹ್ಮಜ್ಞಾನ, ಪರಮೇಶ್ವರನ ಅಂಶವಾದ ಪರಮಪುರುಷನ ಅಂಶವಾದಂತಹ ಪುರುಷಜ್ಞಾನ. ಅದನ್ನು ನಾವು ಈ ಕ್ಷೇತ್ರದಲ್ಲಿ, ದೇಹದಲ್ಲಿ ತಿಳಿದುಕೊಳ್ಳಬೇಕು ಎಂಬ ಕ್ಷೇತ್ರಜ್ಞರ ವ್ಯತ್ಯಾಸವನ್ನು, ಸಾಮ್ಯವನ್ನು, ಒಂದಾಗಿ ಕಾಣುತ್ತಿರುವುದನ್ನು, ಕಾಣದೇ ಇರುವಂತಹ ಕ್ಷೇತ್ರಜ್ಞನನ್ನು ಪರಿಚಯಿಸುತ್ತಿದ್ದಾನೆ. ಹೇಗೆ ಮಹಾಶಕ್ತಿಯು ಯಾರಿಗೆ ಕಣ್ಣಿಗೆ ಬೀಳದಿದ್ದರೂ ಕೇವಲ ಪರಿಣಾಮಗಳಿಂದ ಮಹಾಶಕ್ತಿಯು ಇರುವಿಕೆಯನ್ನು ನಾವು ತಿಳಿದುಕೊಳ್ಳುತ್ತೇವೆಯೋ, ಹಾಗೆಯೇ ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ತಿಳಿದುಕೊಳ್ಳಲು ಪರಿಣಾಮಗಳ ಮೂಲಕವೇ ಹೋಗಬೇಕೇ ಹೊರತು ಪರಿಣಾಮವಿಲ್ಲದೆ ನೇರವಾಗಿ ನಾವು ತಿಳಿದುಕೊಳ್ಳಲಾಗುವುದಿಲ್ಲ. ಲೌಕಿಕ ಉದಾಹರಣೆಯನ್ನು ಕೊಡುವುದಾದರೆ, ಕಂಪ್ಯೂಟರ್ನಲ್ಲಿ ಪರಿಣಾಮಗಳು ಆ ಪರದೆಯ ಮೇಲೆ ಕಾಣಿಸುತ್ತಿರುವುದರಿಂದ ನಾವು ಒಳಗಡೆ ನಡೆಯುತ್ತಿರುವ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಬಹುದು. ಒಳಗಿರುವಂತಹ ಸಂಪೂರ್ಣ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಇಲ್ಲವಾದರೆ ನಾವು ಪರದೆಯೇ ಇಲ್ಲದಿದ್ದರೆ ಒಳಗಡೆ ಏನೂ ನಡೆಯುತ್ತಿಲ್ಲವೆಂದೇ ನಾವು ತಿಳಿದುಕೊಳ್ಳುತ್ತೇವೆ. ಹೇಗೆ ವೃಕ್ಷವೊಂದು ಭೂಮಿಯ ಮೇಲೆ ನಿಂತಿರುವಾಗ ಮೇಲೆ ಮಾತ್ರ ನಮಗೆ ಕಾಣಿಸುತ್ತಾ ವೃಕ್ಷದಲ್ಲಿ ಕಾಣುವ ಬೆಳವಣಿಗೆಗಳು, ಕಾಂಡದಲ್ಲಿ ಆಗಲಿ, ಎಲೆಗಳಲ್ಲಿ ಆಗಲಿ, ಹಣ್ಣು ಹೂವು ಕಾಯಿಗಳಲ್ಲಾಗಲಿ ಎಲ್ಲವೂ ನಮಗೆ ಪರಿಣಾಮವಾಗಿಯೇ ಕಾಣಿಸುತ್ತಿರುತ್ತದೆಯೇ ಹೊರತು ಪ್ರಕ್ರಿಯೆಯ ಭಾಗವು ಭೂಮಿಯ ತಳದಲ್ಲಿ, ಆಳದಲ್ಲಿ ಬೇರುಗಳಿಂದ ನಡೆಯುತ್ತಿರುತ್ತದೆ. ಹೇಗೆ ಬೇರುಗಳಿಂದ ಪ್ರಕ್ರಿಯೆಗಳು ಉಂಟಾಗುತ್ತಿರುತ್ತದೆಯೋ ಅದೇ ರೀತಿಯಲ್ಲಿ ಪರಿಣಾಮಗಳನ್ನು ನಾವು ಮೇಲೆ ನೋಡುವುದರಿಂದ ಬೇರುಗಳಲ್ಲಿ ಇದು ನಡೆಯುತ್ತಿದೆ ಎಂಬುದಾಗಿ ತಿಳಿದುಕೊಂಡು ಪ್ರತಿಯೊಂದನ್ನು, ದಿವ್ಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವ ಬಗೆಯನ್ನು ಪರಮಾತ್ಮನು ಮುಂದಿನ ಅಧ್ಯಾಯಗಳಲ್ಲಿ ವರ್ಣಿಸುತ್ತಾ, ಮೇಲೆ ಬೇರುಗಳಿರುವಂತಹ ವೃಕ್ಷದೋಪಾದಿಯಲ್ಲಿ ದಿವ್ಯ ವ್ಯವಸ್ಥೆಯು ನಡೆಯುತ್ತಲಿದೆ. ನಿನಗೆ ಕಾಣುವುದೆಲ್ಲವೂ ಈ ವಿಶ್ವದಲ್ಲಿ ಇಂದ್ರಿಯ ಗೋಚರವಾಗಿರುವುದೆಲ್ಲವೂ ಆ ವೃಕ್ಷದ ಕಾಂಡ ಮತ್ತು ಎಲೆಗಳು, ಛಂದೋಬದ್ಧವಾಗಿರುವಂತಹ ಎಲ್ಲವೂ ಅರ್ಥಪೂರಿತವಾಗಿ ತಿಳಿಯಲ್ಪಡುವಂತಹ ಎಲೆ ಮತ್ತು ವೃಕ್ಷದ ಮೇಲ್ಭಾಗಗಳು. ಇದು ತಲೆಕೆಳಕಾಗಿರುವ ವೃಕ್ಷದೋಪಾದಿಯಲ್ಲಿ ದಿವ್ಯ ವ್ಯವಸ್ಥೆಯು ಮತ್ತು ಈ ಲೌಕಿಕ ಪ್ರಪಂಚವು, ಚರಾಚರಗಳು, ಜೀವಗಳು, ನಿರ್ಜೀವಗಳು ಉಂಟಾಗಿವೆ ಎಂಬುದನ್ನು ಪರಮಾತ್ಮನು ಮುಂದಿನ ಅಧ್ಯಾಯದಲ್ಲಿ ಹೇಳುತ್ತಾ ತಿಳಿಸುತ್ತಾನೆ. ತಲೆಕೆಳಕಾಗಿರುವ ಅಶ್ವತ್ಥದ ವೃಕ್ಷದೋಪಾದಿಯಲ್ಲಿ ಎಂಬುದಾಗಿ ಅದನ್ನು ನಾವು ಸಮನ್ವಯ ಮಾಡಿಕೊಂಡು ಇಲ್ಲಿ ನಾವು ಕ್ಷೇತ್ರವನ್ನಾಗಲಿ ಕ್ಷೇತ್ರಜ್ಞನಾಗಲಿ ಅರ್ಥ ಮಾಡಿಕೊಳ್ಳಬೇಕು. ಪರಮಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನು ತೇಜೋಮಯನು, ತೇಜೋ ಶರೀರವುಳ್ಳವನು, ಜ್ಯೋತಿ ಸ್ವರೂಪನು. ಆ ಒಂದು ಜ್ಯೋತಿಯನ್ನು ನಾವು ಇಂದ್ರಿಯಗಳಿಂದ ನೋಡುವುದರಿಂದ, ಕೇಳುವುದರಿಂದ, ಸ್ಪರ್ಶಿಸುವುದರಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಜ್ಯೋತಿ ಸ್ವರೂಪನು ಸೂರ್ಯನ ಕಿರಣಗಳಲ್ಲಿ ಹೇಗೆ ವಿಧ ವಿಧವಾದ ರೀತಿಯಲ್ಲಿ ತೇಜಸ್ಸನ್ನು ಉಂಟು ಮಾಡುತ್ತಾ ಸೂರ್ಯನ ಕಿರಣಗಳು ಕಾರ್ಯ ನಿರ್ವಹಿಸುತ್ತಿರುತ್ತದೆಯೋ ಅದೇ ರೀತಿ ಅಂಶರೂಪದಿಂದ
ಪ್ರತಿಯೊಂದು ಜ್ಯೋತಿ ಕಿರಣವು ಪ್ರತಿಯೊಂದು ಜೀವಾತ್ಮನಲ್ಲಿ ಅಡಗಿ ಕುಳಿತಿರುತ್ತದೆ. ಈ ರೀತಿಯ ಮಹಾಶಕ್ತಿಯು ಜೀವದೋಪಾದಿಯಲ್ಲಿ ಹೊರಹೊಮ್ಮುತ್ತದೆ. ಹಾಗಾಗಿ ನಾವುಗಳು ಪ್ರತಿ ಜೀವವನ್ನು ಕ್ಷೇತ್ರಜ್ಞನ ಅಂಶವೆಂಬುದಾಗಿಯೂ ಪರಮಾತ್ಮನ ಅಂಶವೆಂಬುದಾಗಿಯೂ ತಿಳಿದುಕೊಳ್ಳಬೇಕು. ಜೀವಕ್ಕೂ ಪರಬ್ರಹ್ಮನ ಅಂಶಕ್ಕೂ ಯಾವ ವ್ಯತ್ಯಾಸವೂ ಇರುವುದಿಲ್ಲವಾಗಿ ಒಂದು ಬಿಂದು ನೀರು ಹೇಗೆ ನದಿಯೋಪಾದಿಯಲ್ಲಿ ಸಮುದ್ರದೋಪಾದಿಯಲ್ಲಿ ಹರಡಿರುತ್ತದೆಯೋ ಅದೇ ರೀತಿಯಲ್ಲಿ ಒಂದು ತೇಜಾಂಶ ಸಂಭೂತನಾದಂತಹ ಜೀವಾತ್ಮನು ಪರಮಾತ್ಮನ ಅಂಶ ಸಂಭೂತನೆಂಬುದಾಗಿ ತಿಳಿದುಕೊಳ್ಳಬೇಕು. ಹೀಗೆ ಕ್ಷೇತ್ರದಲ್ಲಿ ಇರುವಂತಹ ಕ್ಷೇತ್ರಜ್ಞನ ಪರಿಚಯವನ್ನು ಮಾಡಿಕೊಂಡು ಆ ಕ್ಷೇತ್ರಜ್ಞನು ಇರುವ ಬಗೆಯನ್ನು ಮತ್ತು ಅವನನ್ನು ತಿಳಿದುಕೊಳ್ಳುವ ಮಾರ್ಗವನ್ನು ಪರಮಾತ್ಮನು ಮುಂದಿನ ಅಧ್ಯಾಯಗಳಲ್ಲಿ ಹೇಳುತ್ತಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.